ಹಾಯ್ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಜನವರಿ 25-26ಕ್ಕೆ ಗ್ರ್ಯಾಂಡ್ ಫಿನಾಲೆ ಫಿಕ್ಸ್ ಆಗಿದೆ. ಶನಿವಾರ ಭಾನುವಾರ ಒಂದು ಭರ್ಜರಿ ಮನರಂಜನೆ ಅಂತ ಹೇಳ್ಬೋದು. ಇನ್ನು ವೇದಿಕೆ ಮೇಲೆ ಮಿಂಚೋದಕ್ಕೆ ಕಿಚ್ಚ ಸುದೀಪ್ ಅವರು ಸಹ ರೆಡಿ ಆಗಿದ್ದಾರೆ. ಇನ್ನು 2 ವಾರಾಂತ್ಯಗಳು ಮಾತ್ರ ಬಾಕಿ ಇದೆ. ಒಂದು ವಾರಾಂತ್ಯದಲ್ಲಿ ಬಿಗ್ ಬಾಸ್ ಕಿಚ್ಚನ ಜೊತೆ ಪಂಚಾಯಿತಿ ನಡೆಯುವಂತಹ ಸಾಧ್ಯತೆ ಇದೆ. ಇನ್ನೊಂದು ವಾರಾಂತ್ಯ ಬೇರೆ ಬೇರೆ ಟಾಸ್ಕ್ಗಳಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಅಂತಿಮವಾಗಿ ಗ್ರ್ಯಾಂಡ್ ಫಿನಾಲೆ 25-26ಕ್ಕೆ ನಡೆಯುತ್ತೆ ಅಂತ ಹೇಳ್ಬೋದು. ಈ ನಡುವೆ ಒಂದಷ್ಟು ಮನರಂಜನಾ ಕಾರ್ಯಕ್ರಮಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಒಟ್ಟಾರೆಯಾಗಿ ಒಂದು ಬಿಗ್ ಬಾಸ್ ಜಾತ್ರೆ, ಬಿಗ್ ಬಾಸ್ ಜ್ವರ ಏರಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ವೀಕ್ಷಕರಿಗೂ ಸಾಕಷ್ಟು ಕುತೂಹಲ ಇದೆ. ಆ ಒಂದು ಬಿಗ್ ಬಾಸ್ ಕಪ್ಪನ್ನು ಗೆಲ್ಲೋದು ಯಾರು, 50 ಲಕ್ಷ ಪಡೆದುಕೊಳ್ಳೋದು ಯಾರು, ಅದ್ರ ಜೊತೆಗೆ ಟಾಪ್ 5ರಲ್ಲಿ ಟಾಪ್ 2, ಟಾಪ್ 3, ಟಾಪ್ 4, ಟಾಪ್ 5 ಯಾರಾಗ್ತಾರೆ, ಅಥವಾ ಟಾಪ್ 6 ಅನ್ನು ಕನ್ಸಿಡರ್ ಮಾಡ್ತಾರೋ ಇಲ್ವೋ, ಇದೆಲ್ಲವೂ ಈಗ ಕುತೂಹಲ ಮನೆ ಮಾಡಿದೆ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಏನು ಕುತೂಹಲ ಇದೆ, ಈ ವಾರಾಂತ್ಯದಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು. ಯಾಕಂದರೆ ಈಗಾಗಲೇ ಇರುವಂಥವ್ರು ಎಲ್ಲರೂ ಪ್ರಬಲ ಸ್ಪರ್ಧಿಗಳು, ಎಲ್ಲರೂ ಗೆಲ್ಲುವಂತಹ ಸ್ಪರ್ಧಿಗಳಾಗಿಯೇ ಕಾಣಿಸ್ಕೊಂಡಿದ್ದಾರೆ. ಅಷ್ಟೇ ವೀಕ್ಷಕರ ಬೆಂಬಲನೂ ಸಹ ಇದೆ. ತಮ್ಮ ತಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ತಮ್ಮ ಮೆಚ್ಚಿನ ಸ್ಪರ್ಧಿ ಗೆಲ್ಲಬೇಕು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಇಬ್ಬರು ಸ್ಪರ್ಧಿಗಳು ಎಲಿಮಿನೇಟ್ ಆಗೋದು ಅನಿವಾರ್ಯ. ಯಾಕಂದರೆ ಟಾಪ್ 5 ಅಥವಾ ಟಾಪ್ 6 ಕನ್ಸಿಡರ್ ಆದ್ರೂ 3 ಜನ ಇಲ್ಲ 4 ಜನ ಸ್ಪರ್ಧಿಗಳು ಅನಿವಾರ್ಯವಾಗಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲೇಬೇಕು. ಬಿಗ್ ಬಾಸ್ ಹೊರ ಕಳಿಸ್ತಾರೆ. ಹೀಗಾಗಿ ಈ ವಾರಾಂತ್ಯದಲ್ಲಿ 2 ವಾರಗಳು ಮಾತ್ರ ಬಾಕಿ ಇರೋದ್ರಿಂದ ಡಬಲ್ ಎಲಿಮಿನೇಷನ್ ಖಂಡಿತವಾಗ್ಲೂ ಆಗುತ್ತೆ. ಪರ್ಫಾರ್ಮೆನ್ಸ್ ವಿಚಾರದಲ್ಲಿ, TRP ವಿಚಾರದಲ್ಲಿ, ಜನಬೆಂಬಲದ ವಿಚಾರದಲ್ಲಿ, ಎಲ್ಲದರ ಒಂದು ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಇಬ್ಬರು ಸ್ಪರ್ಧಿಗಳನ್ನು, ಈಗ ಬಾಟಮ್ನಲ್ಲಿ ಕಾಣಿಸ್ಕೊಳ್ಳುವಂತಹ ಇಬ್ಬರು ಸ್ಪರ್ಧಿಗಳನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಹಾಕ್ತಾರೆ ಅಂತ ಹೇಳ್ಬೋದು. ಹಾಗಾದರೆ ಆ ಇಬ್ಬರು ಸ್ಪರ್ಧಿಗಳು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಒಬ್ಬೊಬ್ಬರ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ, ರಜತ್ ಅವರು ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದು ಎಲ್ಲರ ಮನ ಗೆದ್ದಿದ್ದಾರೆ. ಅವರಿಗೂ ಅರ್ಧ ಜರ್ನಿಯಲ್ಲಿ ಅವರು ಆ್ಯಡ್ ಆಗಿದ್ರು ಸಹ ಅವರಿಗೆ ಆದಂತಹ ಅಭಿಮಾನಿ ಬಳಗ ಇದೆ, ಅವರನ್ನು ಬೆಂಬಲಿಸುವಂತಹ ವೀಕ್ಷಕರ ಬಳಗ ಇದೆ. ಒಬ್ಬ ಪ್ರಬಲ ಸ್ಪರ್ಧಿಯಾಗಿ ಅವರು ಗುರುತಿಸ್ಕೊಂಡಿದ್ದಾರೆ. ಅದಲ್ಲದೆ ಕಡೆಯ ವಾರದಲ್ಲಿ ಬೇರೆ ಕ್ಯಾಪ್ಟನ್ ಆದಂಥವರು. ಉಸ್ತುವಾರಿ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳ ಆದವು, ಕಷ್ಟ ಆಯಿತು ಅವರಿಗೆ ನಿಭಾಯಿಸೋದಕ್ಕೆ. ಆದರೂ ಸಹ ಟಾಪ್ 5ರಲ್ಲಿ ಕಾಣಿಸ್ಕೊಳ್ಳುವ ನಾನು ಸಹ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಆಟ ಆಡಿದ್ದಾರೆ ಅಂತ ಹೇಳ್ಬೋದು. ಇನ್ನು TRP ವಿಚಾರದಲ್ಲೂ ವೈಲ್ಡ್ ಕಾರ್ಡ್ ಎಂಟ್ರಿ ಆದ ನಂತರದಲ್ಲಿ ಯಾವೆಲ್ಲ ಬದಲಾವಣೆ ಆಯಿತು, TRP ವಿಚಾರದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ನೀವೆಲ್ಲರೂ ಗಮನಿಸಿರಬಹುದು. ಅದೇ ರೀತಿಯಲ್ಲಿ ಹನುಮಂತು ಅವರು ಒಬ್ಬ ಪ್ರಬಲ ಸ್ಪರ್ಧಿಯಾಗಿ ಗುರುತಿಸ್ಕೊಂಡಿದ್ದಾರೆ. ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದಂಥವ್ರು 21ನೇ ದಿನಕ್ಕೆ ಬಿಗ್ ಬಾಸ್ ಕಾಲಿಟ್ಟು ಧನರಾಜ್ ಅವರ ಜೊತೆಗೂಡಿ ಯಾವ ರೀತಿಯಾಗಿ ಎಲ್ಲ ವೀಕ್ಷಕರನ್ನು ರಂಜಿಸಿದ್ದಾರೆ ಅನ್ನೋದನ್ನು ನೀವೆಲ್ಲರೂ ಗಮನಿಸಿದ್ದೀರಿ. ಅಷ್ಟೇ ರೀತಿಯಲ್ಲಿ ಅಪಾರ ಪ್ರಮಾಣದ ಜನಬೆಂಬಲ ಸಹ ಅವರಿಗೆ ವ್ಯಕ್ತವಾಗ್ತಾ ಇದೆ. ಇನ್ನು ಉಗ್ರಂ ಮಂಜು ಅವರು ಫಿಲಮ್ ಇಂಡಸ್ಟ್ರಿಯಿಂದ ಬಂದಂಥವರು, ನಟನಾ ಕ್ಷೇತ್ರದಿಂದ ಬಂದು ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ರಂಜಿಸಿದ್ದಾರೆ. ಹಲವು ವಾರಗಳ ಕಾಲ ಟಾಸ್ಕ್ಗಳಲ್ಲಿ, ಬೇರೆ ಬೇರೆ ಚಟುವಟಿಕೆಯಲ್ಲಿ ಎಲ್ಲೂ ತಮ್ಮನ್ನು ತಾವು ಬಿಟ್ಕೊಳ್ಳದೆ ನಾನೊಬ್ಬ ಪ್ರಬಲ ಸ್ಪರ್ಧಿ ಅನ್ನೋದನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಜೊತೆಗೆ ಅವರ ಜೊತೆಯಾಗಿ ಬಂದಂಥವರು ಗೌತಮಿಯವರು, ಅವರು ಸಹ ಧಾರಾವಾಹಿ ಲೋಕದಿಂದ ಬಂದಂಥವರು, ನಟನಾ ಕ್ಷೇತ್ರದಿಂದ ಬಂದಂಥವರು, ತಮ್ಮದೇ ಆದ ರೀತಿಯಲ್ಲಿ ಆಟ ಆಡಿದ್ದಾರೆ, ಪ್ರಬಲ ಸ್ಪರ್ಧಿಯಾಗಿದ್ದಾರೆ. ಟಾಸ್ಕ್ ಅಂತ ಬಂದಾಗ ಮಹಿಳಾ ಸ್ಪರ್ಧಿಗಳ ಪೈಕಿ ಅವರು ಎಲ್ಲೂ ಬಿಟ್ಕೊಡದೆ, ತನವನ್ನು ಬಿಟ್ಕೊಡದೆ ಆಟ ಆಡಿದ್ದಾರೆ ಅಂತ ಹೇಳ್ಬೋದು. ಇವರು ಮಾತ್ರ ಅಲ್ಲದೆ ಅವರ ಜೊತೆಗೆ ತ್ರಿವಿಕ್ರಮ್ ಒಬ್ಬ ಪ್ರಬಲ ಸ್ಪರ್ಧಿಯಾಗಿ ಗುರುತಿಸ್ಕೊಂಡಿದ್ದಾರೆ. ಅವರಿಗೂ ಸಹ ಅಪಾರ ಪ್ರಮಾಣದ ಜನಬೆಂಬಲ ವ್ಯಕ್ತವಾಗಿದೆ. ಟಾಸ್ಕ್ಗಳಲ್ಲಿ ಮನೆಯ ಎಲ್ಲ ಸದಸ್ಯರ ಜೊತೆಗೆ ಮಾತನಾಡೋದ್ರಲ್ಲಿ ಎಲ್ಲದರಲ್ಲೂ ಮುಂದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಧನರಾಜ್ ಅವರು ಒಂದಷ್ಟು ಯೂಟ್ಯೂಬ್ ಕಾಮಿಡಿ ವಿಡಿಯೋಗಳನ್ನು, ರೀಲ್ಸ್ ವಿಡಿಯೋಗಳನ್ನು ಮಾಡ್ಕೊಂಡಿದ್ದಂಥವರು, ಕಾಮಿಡಿ, ಅವರು ಸಹ ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಂಥವರು. ತಮ್ಮದೇ ಆದ ರೀತಿಯಲ್ಲಿ ರಂಜಿಸುವ ಪ್ರಯತ್ನ ಮಾಡಿದ್ದಾರೆ. ಕಡೆ ವಾರಗಳಲ್ಲಿ ಸಾಕಷ್ಟು ಮಿಂಚಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಪರ್ಫಾರ್ಮೆನ್ಸ್ ಎಲ್ಲ ಸ್ಪರ್ಧಿಗಳಿಗೂ ಹೋಲಿಸಿದ್ರೆ ಅವರು ಸಹ ಪ್ರಬಲ ಸ್ಪರ್ಧಿಯಾಗಿ ಗುರುತಿಸ್ಕೊಂಡಿದ್ದಾರೆ. ಇನ್ನು ಮೋಕ್ಷಿತಾ ಅವರಿಗೆ ಅವರದೇ ಆದ ಅಭಿಮಾನಿ ಬಳಗ ಇದೆ. ವೀಕ್ಷಕರ ಬೆಂಬಲ ಅಪಾರ ಪ್ರಮಾಣದಲ್ಲಿ ವ್ಯಕ್ತವಾಗ್ತಿದೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲೂ ತಾನು ಸಹ ಮಹಿಳಾ ಸ್ಪರ್ಧಿಗಳ ಪೈಕಿ ತಾನೊಬ್ಬ ಒಳ್ಳೆಯ ಸ್ಪರ್ಧಿ ಅನ್ನೋದನ್ನ ಅವರು ಸಹ ಪ್ರೂವ್ ಮಾಡ್ಕೊಳ್ತಾ ಬಂದಿದ್ದಾರೆ. ಇನ್ನು ಭವ್ಯ ಅವರು 3 ಬಾರಿ ಕ್ಯಾಪ್ಟನ್ ಆಗಿದ್ರು. ಅವರು ಸಹ ಎಲ್ಲೂ ಬಿಟ್ಕೊಡದೆ ತಾನು ಗೆಲ್ಲಲೇಬೇಕು ಅನ್ನೋ ಆಟದಲ್ಲಿ ತ್ರಿವಿಕ್ರಮ್ ಅವರ ಜೊತೆಯಲ್ಲಿ ಒಂದಷ್ಟು ಕೊಂಬೋ ಅವರ ಏನಿತ್ತು ಒಡನಾಟ ಅವೆಲ್ಲವೂ ಹೈಲೈಟ್ ಆಯಿತು. ಹೀಗಾಗಿ ಎಲ್ಲ ವಿಚಾರದಲ್ಲೂ ಅವರು ಸಹ ಮುಂದಿದ್ದಾರೆ. ಇನ್ನು ಚೈತ್ರ ಕುಂದಾಪುರ ಅವರು ಯಾವುದೇ ಪ್ರೊಮೋ ಆಗಿರ್ಬೋದು, ವೀಕೆಂಡ್ ಆಗಿರ್ಬೋದು, ಎಲ್ಲ ಕಡೆನೂ ಅವರು ಮಿಂಚಿದ್ದಾರೆ. ಅವರನ್ನು ಹೊರತುಪಡಿಸಿ ಅಥವಾ ಅವರನ್ನ ಬಿಟ್ಟು ಯಾವುದೇ ಪ್ರೋಮೋ ಬಂದಿದೆ,
ಅಥವಾ ವೀಕೆಂಡ್ ನಡೆದಿದೆ ಅನ್ನೋ ಥರ ಯಾವುದೇ ರೀತಿಯಲ್ಲೂ ನಡೆದಿಲ್ಲ. ಅಂದರೆ ಎಲ್ಲದರಲ್ಲೂ ಅವರು ಕಾಣಿಸ್ಕೊಂಡಿದ್ದಾರೆ. TRP ವಿಚಾರದಲ್ಲಿ ಸಾಕಷ್ಟು ಕೊಡುಗೆ ಇದೆ. ಹೀಗಾಗಿ ಚೈತ್ರ ಕುಂದಾಪುರ ಅವರು ಸಹ ಮಹಿಳಾ ಸ್ಪರ್ಧಿಗಳ ಪೈಕಿ ಒಬ್ಬ ಪ್ರಬಲ ಸ್ಪರ್ಧಿನೇ ಅಂತ ಹೇಳ್ಬೋದು. ಇದಿಷ್ಟು ಮನೆಯಲ್ಲಿ ಇರುವಂತಹ ಸ್ಪರ್ಧಿಗಳ ಒಂದಷ್ಟು ಪರ್ಫಾರ್ಮೆನ್ಸ್ ವಿಚಾರ. ಆದರೆ ಈಗ ನಾವು ನಾಮಿನೇಷನ್ ವಿಚಾರಕ್ಕೆ ಬಂದರೆ, ಈ ವಾರದಲ್ಲಿ ಬಿಗ್ ಬಾಸ್ ಆರಂಭದಲ್ಲಿ ಒಂದು ಟಿಕೆಟ್ ಟು ಫಿನಾಲೆ ಟಾಸ್ಕನ್ನು ಕೊಡ್ತಾರೆ. ಅಲ್ಲಿ ನೇರವಾಗಿ ಪಡೆದುಕೊಂಡಂಥವ್ರು ಅದನ್ನು ರಜತ್ ಅವರು, ಹಾಗೆ ಈಗ ತ್ರಿವಿಕ್ರಮ್ ಅವರು ಅದಕ್ಕೆ ಆ್ಯಡ್ ಆಗಿದ್ದಾರೆ, ಹನುಮಂತ್ ಅವರು ಆ್ಯಡ್ ಆಗಿದ್ದಾರೆ. ಇವರೆಲ್ಲರೂ ಪಡ್ಕೊಂಡಿದ್ದಾರೆ. ಇನ್ನು ಇಬ್ಬರು ಸ್ಪರ್ಧಿಗಳು ಟಿಕೆಟ್ ಟು ಫಿನಾಲೆ ಪಡೆಯುವಂತಹ ಸಾಧ್ಯತೆ ಇದೆ. ಇವರೆಲ್ಲರಿಗೂ ಅಂತಿಮವಾಗಿ ಈ ಟಿಕೆಟನ್ನು ಪಡೆದಂಥವರ ಪೈಕಿ ಟಾಸ್ಕು ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಒಬ್ಬ ಸ್ಪರ್ಧಿಯನ್ನು ಆಯ್ಕೆ ಮಾಡ್ತಾರೆ. ಅವರು ನೇರವಾಗಿ ಫಿನಾಲೆ ವಾರಕ್ಕೆ ಕಾಲಿಡ್ತಾರೆ. ಅದು ಒಬ್ಬ ಸ್ಪರ್ಧಿ ಮಾತ್ರ. ಹಾಗಾಗಿ ಟಾಪ್ 5 ಅಥವಾ ಟಾಪ್ 6 ಅಂತ ಕನ್ಸಿಡರ್ ಮಾಡಿದಾಗ ಇನ್ನುಳಿದ 4 ಅಥವಾ 5 ಸ್ಥಾನಗಳಿಗೆ ಖಾಲಿ ಇರುತ್ತೆ. ಒಂದು ಸ್ಥಾನ ಅಂತೂ ಫಿಕ್ಸ್ ಆಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಈಗ ನಾಮಿನೇಷನ್ ವಿಚಾರಕ್ಕೆ ಬಂದರೆ ಯಾರ್ಯಾರಾಗಿದ್ದಾರೆ? ತ್ರಿವಿಕ್ರಮ್, ಧನ್ರಾಜ್, ಮೋಕ್ಷಿತಾ, ಭವ್ಯ ಹಾಗೆ ಚೈತ್ರ ಕುಂದಾಪುರ ಅವರು ಈ ವಾರದ ನಾಮಿನೇಷನ್ನಲ್ಲಿದ್ದಾರೆ. ಇದರಲ್ಲಿ ತ್ರಿವಿಕ್ರಮ್ ಅವರೇನಾದರೂ ಈಗ ಆಲ್ರೆಡಿ ಅವರು ಟಿಕೆಟ್ ಟು ಫಿನಾಲೆ ಪಡೆದುಕೊಂಡು ಒಂದು ವೇಳೆ ಅವರೇನಾದರೂ ಇದಕ್ಕೆ ಆಯ್ಕೆ ಆದರೆ, ಫಿನಾಲೆ ವಾರಕ್ಕೆ ಆಯ್ಕೆ ಆದರೆ, ಅವರು ಈ ವಾರದ ನಾಮಿನೇಷನಿಂದ ಇಮ್ಯುನಿಟಿ ಪಡೆಯುವಂತಹ ಸಾಧ್ಯತೆ ಇದೆ. ಉಳಿದಂತೆ ಹೊರತುಪಡಿಸಿ ನೋಡಿದ್ರೂ ಸಹ ತ್ರಿವಿಕ್ರಮ್ ಅವರು ಒಬ್ಬ ಪ್ರಬಲ ಸ್ಪರ್ಧಿ. ಅದೇ ರೀತಿಯಲ್ಲಿ ಅವರಿಗೆ ಅಷ್ಟೇ ಪ್ರಮಾಣದ ವೀಕ್ಷಕರ ಬೆಂಬಲ ಸಹ ವ್ಯಕ್ತವಾಗ್ತದೆ. ಟಾಸ್ಕ್ನಲ್ಲಿದ್ದಾರೆ, ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಅವರು ಟಾಪ್ನಲ್ಲಿದ್ದಾರೆ ಅಂತ ಹೇಳ್ಬೋದು. ಜನರ ಬೆಂಬಲದಲ್ಲೂ ಅವರು ಟಾಪ್ನಲ್ಲಿದ್ದಾರೆ. ಹೀಗಾಗಿ ಇವೆರಡು ವಿಚಾರಗಳನ್ನು ಸರಿದೂಗಿಸಿ ನೋಡಿದಾಗ, ಎರಡನ್ನೂ ಕನ್ಸಿಡರ್ ಮಾಡಿದಾಗ ಅವರು ಒಬ್ಬ ಉಳಿದುಕೊಳ್ಳುವಂತಹ ಸ್ಪರ್ಧಿ. ಹೀಗಾಗಿ ಅವರನ್ನು ಹೊರಗಿಡ್ಬೋದು ಈ ನಾಮಿನೇಷನ್ ವಿಚಾರದಿಂದ ಅಥವಾ ಎಲಿಮಿನೇಷನ್ ವಿಚಾರದಿಂದ. ಇನ್ನು ಮೋಕ್ಷಿತಾ ಅವರಿಗೆ ಅವ್ರದ್ದೇ ಆದ ಒಂದು ಅಭಿಮಾನಿ ಬಳಗ ಇದೆ. ಸಾಕಷ್ಟು ಜನರ ಬೆಂಬಲ ವ್ಯಕ್ತವಾಗ್ತದೆ, ವೀಕ್ಷಕರ ಬೆಂಬಲ ವ್ಯಕ್ತವಾಗ್ತದೆ. ಟಾಪ್ನಲ್ಲಿ ಹನುಮಂತ್ ಅವರು ಬಂದರೆ, ಅದರ ನಂತರದ ಸ್ಥಾನದಲ್ಲಿ ತ್ರಿವಿಕ್ರಮ್ ಹಾಗೆ ಮೋಕ್ಷಿತಾ, ಇವರಿಬ್ಬರ ಮಧ್ಯೆ ಒಂದು ಭಾರಿ ಪೈಪೋಟಿ ಇದೆ. ಹೀಗಾಗಿ ಅವರು ಸಹ ಎಲಿಮಿನೇಟ್ ಆಗುವಂತಹ ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದು. ಇನ್ನು TRP ವಿಚಾರದಲ್ಲೂ ಮೋಕ್ಷಿತಾ ಅವ್ರದ್ದೇ ಆದ ಕೊಡುಗೆ ಇದೆ. ಸೊ ಇವೆರಡನ್ನೂ ನಾವು ಗಮನಿಸಿ ನೋಡಿದಾಗ ಅವರು ಸಹ ಈ ವಾರದ ಎಲಿಮಿನೇಷನಿಂದ ಹೊರಗಿರ್ತಾರೆ ಅಂತ ಹೇಳ್ಬೋದು. ಇನ್ನುಳಿದಿದ್ದು ಯಾರು? ಧನ್ರಾಜ್, ಭವ್ಯ ಹಾಗೆ ಚೈತ್ರ ಕುಂದಾಪುರ ಅವರು. ಈ ಮೂವರು ಈಗ ಡೇಂಜರ್ ಝೋನ್ನಲ್ಲಿ ಇರೋದ್ರಿಂದ ಯಾರು ಎಲಿಮಿನೇಟ್ ಆಗಬಹುದು ಅನ್ನೋ ವಿಚಾರಕ್ಕೆ ಬಂದರೆ, ಅದು ಖಂಡಿತವಾಗ್ಲೂ ಶಾಕಿಂಗ್ ಎಲಿಮಿನೇಷನ್ ಅಂತೂ ಹೌದೇ ಹೌದು. ಯಾಕಂದರೆ 3 ಜನ ಕಡೆಯವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಅಂದರೆ ಅವರು ಸಹ ಖಂಡಿತವಾಗ್ಲೂ ಪ್ರಬಲ ಸ್ಪರ್ಧಿನೇ. ಅದ್ರ ಜೊತೆಗೆ ಅವರಿಗೆ ಆದಂತಹ ಒಂದು ಅಭಿಮಾನಿ ಬಳಗ ಖಂಡಿತವಾಗ್ಲೂ ಸೃಷ್ಟಿಯಾಗಿರುತ್ತೆ. ಈ ಮೊದಲು ಕೂಡ ಅವ್ರಿಗೆ ಬಿಗ್ ಬಾಸ್ ಮನೆಗೂ ಬರೋದಕ್ಕಿಂತ ಮುಂಚೆನೂ ಒಂದಷ್ಟು ಅಭಿಮಾನಿ ಬಳಗ ಇದ್ದೇ ಇರುತ್ತೆ. ಬಿಗ್ ಬಾಸ್ ಮನೆಗೆ ಬಂದ ನಂತರದಲ್ಲಿ ಅದು ಹೆಚ್ಚಾಗಿರುತ್ತೆ. ಹೀಗಾಗಿ ಸಹಜವಾಗಿಯೇ ಅವರು ಎಲಿಮಿನೇಟ್ ಆದಂತಹ ಸಂದರ್ಭದಲ್ಲಿ ಶಾಕ್ ಎದುರಾಗುತ್ತೆ. ಒಂದು ವೇಳೆ ಇಲ್ಲಿ ಮಹಿಳಾ ಸ್ಪರ್ಧಿಗಳನ್ನ ಅವರ ಪೈಕಿ ಒಬ್ರನ್ನ ಎಲಿಮಿನೇಟ್ ಮಾಡಲೇಬೇಕು ಅಂತ ಬಂದಾಗ ಅದಕ್ಕೆ ಏನಾದರೂ ಪ್ರಿಯಾರಿಟಿ ಕೊಟ್ಟರೆ ಆಗ ಭವ್ಯ ಅಥವಾ ಚೈತ್ರ ಕುಂದಾಪುರ ಪೈಕಿ ಒಬ್ಬರು ಮನೆ ಹೋಗುವಂತಹ ಸಾಧ್ಯತೆ ಇದೆ. ಡಬಲ್ ಎಲಿಮಿನೇಷನ್ ನಡೆದ್ರೆ ಒಬ್ಬ ಪುರುಷ ಸ್ಪರ್ಧಿ, ಒಬ್ಬ ಮಹಿಳಾ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಹಾಗಾದರೆ ವೀಕ್ಷಕರೇ, ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು, ಅಂದರೆ ಯಾರ್ಯಾರು ಹೊರ ಹೋಗಬೇಕು, ಇಬ್ಬರು ಸ್ಪರ್ಧಿಗಳು ಯಾರು ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಚಾನಲ್ನ ಫಾಲೋ ಮಾಡ್ತಾ ಇರಿ, ವಿಡಿಯೋಸ್ನ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.